ಆತ್ಮೀಯರೇ ನಮಸ್ಕಾರ. ನಾನು ಕುಣಿಗಲ್ ದಿನೇಶ್ ಕುಮಾರ್, ಸಾಂಸ್ಕೃತಿಕ ಪರಿಚಾರಕ. ಕುಣಿಗಲ್ನಲ್ಲಿ ಒಂದು ವಿನೂತನವಾದ ಒಂದು ಸಾಂಸ್ಕೃತಿಕ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ನನ್ನ ಹಲವಾರು ಪ್ರಯತ್ನಗಳು ಸಾಗ್ತಾಯಿದೆ. ಅದೇ ಆ ನಿಟ್ಟಿನಲ್ಲಿಯೇ ಮಕ್ಕಳಿಗಾಗಿ ಬೇಸಿಗೆ ರಜಾ ಮಕ್ಕಳ ಮಜಾ ಈ ಹೆಸರಿನಲ್ಲಿ ಒಂದು ಬೇಸಿಗೆ ಶಿಬಿರವನ್ನು ಬೆಂಗಳೂರಿನ ರಂಗವಿಜಯ ಟ್ರಸ್ಟ್ ಮತ್ತು ಸ್ನೇಹಕಲ ಪ್ರತಿಷ್ಠಾನ ಈಗ ಆಯೋಜನೆ ಮಾಡಿದ್ದೇವೆ. ಏಪ್ರಿಲ್ 8ರಿಂದ 26ರವರೆಗೆ ಈ ರಂಗ ಶಿಬಿರ ರಮಣ ಬ್ಲಾಕ್ನಲ್ಲಿರುವ ಓದಿನ ಮನೆ ಹತ್ರ ನಡೆಯುತ್ತೆ. ಇದರಲ್ಲಿ ನಟನೆ, ಮೇಕಪ್ಪು, ಮುಖವಾಡ ತಯಾರಿಕೆ, ಜನಪದ ಮತ್ತು ಪರಿಸರ ಗೀತೆಗಳು, ಜಾನಪದ ಕುಣಿತಗಳು, ಅದರೊಳಗೆ ಸುಮಾರು ಕೋಲಾಟ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಪಟ ಕುಣಿತ ಇರ್ಬೋದು, ಅವನ್ನೆಲ್ಲ ಸಂಕ್ಷಿಪ್ತವಾಗಿ ನಮ್ಮ ಮಕ್ಕಳಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ. ಹಾಗೆ ಕರಕುಶಲ ವಸ್ತುಗಳನ್ನು ತಯಾರಿಸುವುದು, ಮುಖ್ಯವಾಗಿ ನಿರೂಪಣಾ ಶೈಲಿ. ಈಗ ಹಲವಾರು ಕ್ಷೇತ್ರಗಳಲ್ಲಿ ನಿರೂಪಣೆಗೆ ವಿಪುಲವಾದ ಅವಕಾಶಗಳಿದೆ. ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ಆಮೇಲೆ ಮತ್ತು ಕಥೆಗಳನ್ನು ಓದುವ ಬಗ್ಗೆ, ನಮ್ಮ ಮಕ್ಕಳು ಈ ಕಥೆಗಳನ್ನು ಓದುವ ಬಗ್ಗೆ ತಿಳ್ಕೊಂಡಾಗ ಹೆಚ್ಚಿನದಾಗಿ ಪಠ್ಯಪುಸ್ತಕಗಳನ್ನು ಓದೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಹಸೆ ಚಿತ್ತಾರ, ಕೆಲವು ರಂಗಗೀತೆಗಳು, ಮಕ್ಕಳ ಸಂತೆ ಇದರೊಳಗೆ ವ್ಯಾವಹಾರಿಕವಾಗಿ ಕಲಿಯುವಂಥದ್ದು, ಮತ್ತು ವಿಶೇಷವಾಗಿ ಮೊಬೈಲ್ ಫೋಟೋಗ್ರಫಿ ಈ ಥರದವು. ಹಾಗೆ ಈಗ ನೀವೆಲ್ಲ ನೋಡ್ತಾ ಇದ್ದೀವಿ, ಡ್ರಾಮಾ ಜೂನಿಯರ್ಸ್ ಥರದಲ್ಲಿ ಕೆಲವು ಸ್ಕಿಟ್ಗಳನ್ನು ಮಾಡಿ ಅದನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಈ 15-16 ದಿವಸಗಳಲ್ಲಿ ಮಕ್ಕಳು ಮಾಡ್ತಾರೆ. ಇದು ಬೆಳಗ್ಗೆ 10ರಿಂದ ಸಂಜೆ 4:15ವರೆಗೆ ನಡೆಯುತ್ತೆ. ಈ ಶಿಬಿರದಲ್ಲಿ ನುರಿತವಾದ ರಂಗ ಶಿಕ್ಷಣ ತರಬೇತುದಾರರು, ಟಿ ವಿ ಮತ್ತು ಧಾರಾವಾಹಿ ನಟರು, ಡ್ರಾಮಾ ಜೂನಿಯರ್ಸು ಮತ್ತು ಕಾಮಿಡಿ ಕಲಾವಿಗಳು, ಇದರಲ್ಲಿ ಬರುವಂಥ ಕೆಲವು ನಟರು ಬಂದು ಈ ಶಿಬಿರದಲ್ಲಿ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಇಂಥ ಒಂದು ನಮ್ಮ ಪ್ರಯತ್ನ ಇದು 3ನೇ ವರ್ಷ. ನೀವು ಹಲವಾರು ಬೇಸಿಗೆ ಶಿಬಿರಗಳಿದೆ. ಹಾಗೆ ನಮ್ಮ ರಂಗನಾಥ ಕ್ರಿಕೆಟ್ ಕ್ಲಬ್ಬಿಂದ ಸ್ಕೇಟಿಂಗ್ ನಡೀತಾ ಇದೆ, ಮತ್ತು ಇನ್ನೂ ಹಲವಾರು ಕಡೆ ಈ ಶಿಬಿರಗಳು ನಡೀತಾ ಇದೆ. ಆದರೆ ಈ ಶಿಬಿರದ ವಿಶೇಷತೆ ನಿಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಸನವನ್ನು ಹೆಚ್ಚು ಮಾಡುತ್ತೆ. ಈ ರಂಗ ಚಟುವಟಿಕೆಗಳಿಂದ ನಿಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚುತ್ತೆ. ಆ ನಾಟಕದ ಶಕ್ತಿ ಅಂದರೆ ಮೆಮೊರಿ ಇಟ್ಕೊಳ್ಳೋದು. ಅದನ್ನು ನಮ್ಮ ಮಕ್ಕಳಿಗೆ ಕಲಿಸೋವಂಥ ಒಂದು ಎಕ್ಸರ್ಸೈಸ್ ಅಂದರೆ ರಂಗಭೂಮಿ. ಈ ಥರದ ಹಲವಾರು ಪ್ರಯತ್ನಗಳು ಈ ಮೂಲಕ ಆಗ್ತಾಯಿದೆ. ಈಗಾಗಲೇ 2 ಶಿಬಿರಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಸದ್ಯದಲ್ಲೇ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಶಿಬಿರದ ಉಪಯೋಗ ಏನಾಯಿತು ಅನ್ನೋದಕ್ಕೆ ಅವರು ನಿಮಗೆ ಕಾರಣೀಭೂತರು ಮತ್ತು ಸಾಕ್ಷಿಭೂತರಾಗ್ತಾರೆ. ಅವರಿಂದ ಮಾತಾಡಿಸೋಂಥ ಪ್ರಯತ್ನವನ್ನು ಸಹ ಮಾಡ್ತಾಯಿದ್ದೀನಿ. ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚು ಒಲವನ್ನು ತೋರಿಸಿ ನಿಮ್ಮ ಮಕ್ಕಳನ್ನು ಈ ಶಿಬಿರಕ್ಕೆ ಸೇರಿಸಿದ್ದೇ ಆದರೆ ನಮಗಿನ್ನ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ಒಂದು ಅಂತಃಶಕ್ತಿ ಜಾಸ್ತಿ ಆಗುತ್ತೆ. ಕೇವಲ ಓದು, ಬರಹ, ಪುಸ್ತಕ ಓದೋದು, ಮೊಬೈಲ್ನಿಂದ ತಿಳ್ಕೊಳ್ಳದೇ ಇರೋ ಅನೇಕ ವಿಷಯಗಳನ್ನು ನಮ್ಮ ಈ ರಂಗ ಶಿಬಿರಗಳು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡುತ್ತೆ. ಇಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಅಗತ್ಯ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಈ ಒಂದು ಶಿಬಿರಕ್ಕೆ ಸೇರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜಾಸ್ತಿ ಹೆಚ್ಚಿನ ಮಟ್ಟದ ಶುಲ್ಕ ಇಲ್ಲದೆ ಇದ್ದರೂ ಸಹ 15-20 ದಿವಸ ನಾವು ನಿಭಾಯಿಸೋದಕ್ಕೆ ಮಾತ್ರ ಮಾಡುವಂಥ ಶುಲ್ಕವನ್ನು ಇಟ್ಟಿರ್ತೇವೆ. ಅದು ನಮಗೆ ಎಷ್ಟು ಜನ ಮಕ್ಕಳು ಶಿಬಿರಾರ್ಥಿಗಳಾಗಿ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯದಲ್ಲೇ ಆ ಫೀಸಿನ ವಿವರವನ್ನು ಸಹ ನಾನು ತಿಳಿಸ್ತೀನಿ.
ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಮಕ್ಕಳ ದೃಷ್ಟಿಯಿಂದ ಮಾತ್ರ ನಾವು ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಓದಿನ ಮನೆ, ಅಲ್ಲಿ ಹಳೆಯ ಕಾಲದ ಆಟಗಳೆಲ್ಲ ಈಗಾಗಲೇ ಮಕ್ಕಳು ಆಡ್ತಾ ಇದ್ದಾರೆ. ಈ ಶಿಬಿರದಲ್ಲೂ ಸಹ ಅವನ್ನು ಪರಿಚಯಿಸಿ ಆ ಮಕ್ಕಳು, ನಿಮ್ಮ ಮಕ್ಕಳು ಗ್ರಾಮೀಣ ಕ್ರೀಡೆಗಳನ್ನು ಆಡೋದನ್ನು ನೀವೇ ಕಣ್ಣಾರ ನೋಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ. ಹೆಚ್ಚಿನ ಮಕ್ಕಳು ಬಂದಂಥ ಸಂದರ್ಭದಲ್ಲಿ ನಾವು ಆ ಮಕ್ಕಳಿಗೆ ಏನು 15-20 ದಿವಸದಲ್ಲಿ ಕಲಿಸ್ಬೋದ ಅಷ್ಟನ್ನು ಕಲಿಸಿ ನಿಮ್ಮ ಮುಂದೆ ಪ್ರದರ್ಶನವನ್ನು ಸಹ ನೀಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಾಟಕ ಆಗಿರ್ಬೋದು, ಡ್ರಾಮಾ ಜೂನಿಯರ್ಸ್ ಥರ ಒಂದೊಂದು ಸ್ಕಿಟ್ಗಳಾಗಿರ್ಬೋದು, ಅದೆಲ್ಲ ಮಕ್ಕಳು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ದಯವಿಟ್ಟು ಈ ಶಿಬಿರ ಯಶಸ್ವಿ ಆದರೆ ಪ್ರತಿ ವರ್ಷ ನಾವು ಶಿಬಿರವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಗಾಗಲೇ ಗೊತ್ತಿರ್ಬೋದು, ಮಂಡ್ಯ ರಮೇಶ್ರವರ ರಜಾ ಮಜಾ ಎಷ್ಟು ಯಶಸ್ವಿಯಾಗಿದೆ. ಆ ರಜಾ ಮಜಾ ಶಿಬಿರದಿಂದ ಬಂದಂಥ ಎಷ್ಟು ಕಲಾವಿದರು ಇವತ್ತು ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ ಅನ್ನೋದು ಗೊತ್ತಿದೆ. ನೀನಾಸಂನ ರಂಗ ಚಟುವಟಿಕೆ ಕೇಂದ್ರದಿಂದ ಬಂದಂಥವ್ರು ಇವತ್ತು ಎಂತೆಂಥ ಸ್ಥಾನದಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಉತ್ತಮವಾದ ಅವಕಾಶಗಳಿವೆ. ಅದನ್ನೆಲ್ಲ ನಾವು ಮಕ್ಕಳಿಗೆ ಓದು ಬರಹದ ಜೊತೆಗೆ ಇದನ್ನು ಕಲಿಸ್ಕೊಟ್ರೆ ಆ ಮಕ್ಕಳು ಜೀವನವನ್ನು ಹೇಗೆ ಎದುರಿಸೋದು ಅನ್ನೋದನ್ನು ಕಲಿತಾರೆ. ಯಾಕಂದರೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಅವ್ರನ್ನ ಜೀವನ ಕಟ್ಕೊಳ್ಳೋದು ಕಷ್ಟ. ಯಾಕಂದರೆ ಒಂದು ಸಣ್ಣ ಸಮಸ್ಯೆಯನ್ನು ಸಹ ಎದುರಿಸೋಕ್ಕಾಗದೇ ಇರೋಷ್ಟು ಅವ್ರನ್ನ ನಾವು ಬಹಳ ಬಾವಿ ಕಪ್ಪೆಗಳಾಗಿ ಮಾಡ್ತಾಯಿದ್ದೀವಿ, ಟೊಳ್ಳು ಮನಸ್ಥಿತಿಯನ್ನಾಗಿ ಮಾಡ್ತಾಯಿದ್ದೀವಿ. ಮಕ್ಕಳು ಬಲಶಾಲಿಯಾಗಿ ಸದೃಢವಾಗಿ ತಮ್ಮ ಆತ್ಮಶಕ್ತಿಯ ಜೊತೆ ಬೆಳಿಬೇಕು ಅಂದರೆ ಬೇರೆ ಯಾವುದೇ ವಿಧಾನಗಳಿಲ್ಲ, ರಂಗಭೂಮಿಯಿಂದ ಮಾತ್ರ ಅವೆಲ್ಲ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಕೈಜೋಡಿಸುವಿಕೆ ಇರಲಿ. ಹೆಚ್ಚು ಮಕ್ಕಳನ್ನು ಸೇರಿಸಿದಂಥ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚು ಆಸಕ್ತಿಯಿಂದ ಕಲಿಸುವಂಥ ಸ್ಫೂರ್ತಿ ಬರುತ್ತೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.